ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈ ಥರ ಬಾಣಲೆಗೆ ನಾನು 4ರಿಂದ 5 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ 2 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 2ರಿಂದ 3 ಒಣಮೆಣಸು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸಾಸಿವೆ ಚಟಪಟ ಅನ್ನಬೇಕು, ಉದ್ದಿನಬೇಳೆ ಹೊಂಬಣ್ಣ ಬರಬೇಕು. ಬಂದ ನಂತರ ಈ ಥರ ಕಟ್ ಮಾಡಿಟ್ಟಂತಹ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರುವಂತಹ ಲೋಳೆ ಅಂಶಗಳು ಹೋಗಬೇಕು. ಅರ್ಧ ಹೋದ ನಂತರ ಈಗ ನಾನು ಅದಕ್ಕೆ 1 ಚಮಚದಷ್ಟು ಹುಳಿ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಹುಳಿ ಪುಡಿ ಇಲ್ಲ ಅಂದವರು ಹುಳಿ ನೀರನ್ನು ಹಾಕ್ಕೊಳ್ಬೋದು. ಅಂದರೆ ಓಟೆ ಹುಳಿ ಸಿಗತ್ತೆ, ಅದನ್ನು ನೀರಲ್ಲಿ ನೆನೆ ಹಾಕಿ ಆ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ನಾನೀಗ ಹುಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಇವೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆ ಕೊತ್ತಂಬರಿ ಕಷಾಯ ಮಾಡಿಟ್ಟದಿತ್ತು ಸ್ವಲ್ಪ, ಅದನ್ನು ಹಾಕ್ಕೊಳ್ತೇನೆ. ಆ ನೀರನ್ನೇ ಸಾಕು ನಮಗೆ ಬೆಂಡೆಕಾಯಿ ಹೋಳುಗಳು ಬೇಯಲಿಕ್ಕೆ. ಇಷ್ಟು ಪ್ರಮಾಣದಲ್ಲಿ ಸಾಕು. ಇದು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡೋಣ. 5ರಿಂದ 10 ನಿಮಿಷ ಬೇಯುತ್ತೆ ಬೇಗ ಬೆಂಡೆಕಾಯಿ. ಬೆಂಡೆಕಾಯಿ ಬೆಂದ ನಂತರ ನಾನಿಲ್ಲಿ 1 ಹಿಡಿಯಷ್ಟು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಎಲ್ಲ ಮಿಕ್ಸ್ ಆದ ನಂತರ 1-2 ನಿಮಿಷ ಹಾಗೆ ಬಿಡಬೇಕು. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ.